ಅವರೆಲ್ಲ 30 ವರ್ಷಗಳಿಂದಲೂ ಅಲ್ಲೇ ಮನೆ ಕಟ್ಕೊಂಡು ವಾಸವಾಗಿದ್ರು. ಅದೇ ಏರಿಯಾ ಜನರಿಗೆ ಜಿಬಿಎ ಎಂದು ಬಿಗ್ ಶಾಕ್ ಕೊಟ್ಟಿದೆ. ಒಂದಲ್ಲ ಎರಡಲ್ಲ, ಇದೇ ಲೇಔಟ್ನಲ್ಲಿದ್ದ ಎಲ್ಲಾ ಮನೆಗಳನ್ನ ನೆಲಸಮ ಮಾಡಿದೆ. ಬರೋಬ್ಬರಿ 200 ಮನೆಗಳು ಡೆಮಾಲಿಷ್ ಆಗಿದ್ದು, ಅಕ್ರಮ ಮನೆ ಕಟ್ಕೊಂಡವರು ಬೀದಿಗೆ ಬಿದ್ದಿದ್ದಾರೆ. ನಿದ್ರೆಯಲ್ಲಿದ್ದವರು ನಡುಗಿ ಹೋಗಿದ್ರು. ಆಗಷ್ಟೇ ಎದ್ದವರು ಬೆಚ್ಚಿ ಬಿದ್ದಿದ್ರು. ಅಧಿಕಾರಿಗಳು ಟೈಮ್ ಕೂಡ ಕೊಡ್ಲಿಲ್ಲ. ಹಿಂದೆ ಮುಂದೆ ಯೋಚಿಸಲೂ ಇಲ್ಲ. ಜೆಸಿಬಿ ಗರ್ಜಿಸುತ್ತಿದ್ರೆ ಸೂರುಗಳೆಲ್ಲ ಧ್ವಂಸವಾಗ್ಬಿಟ್ವು. ಒಂದಲ್ಲ ಎರಡಲ್ಲ, 200ಕ್ಕೂ ಹೆಚ್ಚು ಮನೆಗಳು ನೆಲಸಮ ಆದವು. ಕೋಗಿಲು ಕ್ರಾಸ್ನಲ್ಲಿ ಜೆಸಿಬಿಗಳ ಆರ್ಭಟ. ಅಕ್ರಮವಾಗಿ ನಿರ್ಮಿಸಿದ್ದ ಮನೆಗಳು ಧ್ವಂಸ. ಪಾತ್ರೆಗಳು ಚೆಲ್ಲಾಪಿಲ್ಲಿಯಾಗಿವೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ಧ್ವಂಸವಾಗಿವೆ. ಕಳೆದು ಹೋದ ವಸ್ತುಗಳನ್ನ ಹುಡುಕ್ತಿದ್ದಾರೆ. ಸಿಕ್ಕಷ್ಟು ಐಟಂಗಳನ್ನ ಕೊಂಡೊಯ್ತಿದ್ದಾರೆ. ಕೆಲವರಂತೂ ಮುಂದೇನು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ನಗರದ ಕೋಗಿಲು ಕ್ರಾಸ್ ಫಕೀರ್ ಲೇಔಟ್ನಲ್ಲಿ ನೂರಾರು ಜನ ಬೀದಿಗೆ ಬಿದ್ದಿದ್ರು. ಸುಮಾರು 200ಕ್ಕೂ ಹೆಚ್ಚು ನಿವಾಸಿಗಳು ನೆಲೆಸಿದ್ದಂತಹ ಮನೆಗಳನ್ನು ಡೆಮಾಲಿಷನ್ ಮಾಡಿರುವಂಥದ್ದು ಸದ್ಯ ಈಗ ಗಮನಿಸ್ತಾ ಇದ್ದೀನಿ. ಇದು ಫಕೀರ್ ಲೇಔಟ್ ಕೋಗಿಲು ಕ್ರಾಸ್ ಬಳಿ ಇರತಕ್ಕಂಥ ಈ ಒಂದು ಲೇಔಟ್ನಲ್ಲಿ ಏನು ಫಕೀರ್ ಜನಾಂಗಕ್ಕೆ ಸೇರಿದಂತಹ ಒಂದು 200ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ರು. ಭಿಕ್ಷಾಟನೆ ಸೇರಿದಂತೆ ಬೇರೆ ಬೇರೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಅವರು ಜೀವನವನ್ನು ನಡೆಸ್ತಕ್ಕಂಥವ್ರು. ಸೊ ಇಲ್ಲಿ ಸುಮಾರು 28ರಿಂದ 30 ವರ್ಷಗಳಿಂದ ಇಲ್ಲಿ ಜೀವನವನ್ನು ನಡೆಸ್ತಾ ಇದ್ರು. ವಿಷಯ ಏನಂದ್ರೆ, ಗೋಮಾಳಕ್ಕೆ ಸೇರಿದ 14 ಎಕರೆ ಜಾಗವನ್ನ 2016ರಲ್ಲೇ ಜಿಬಿಎಗೆ ಜಿಲ್ಲಾಡಳಿತ ನೀಡಿತ್ತು. ಕೂಲಿ ಭಿಕ್ಷಾಟನೆ ಮಾಡುತ್ತಿದ್ದ 200ಕ್ಕೂ ಹೆಚ್ಚು ಕುಟುಂಬಗಳು ಗುಡಿಸಲು ಶೀಟ್ ಹಾಕೊಂಡು ಇಲ್ಲಿ ಮನೆ ಕಟ್ಕೊಂಡಿದ್ರು. ಆದರೆ 30 ವರ್ಷದಿಂದ ನಾವಿಲ್ಲಿ ವಾಸವಿದ್ದು ಬೆಳಗ್ಗೆ ಮುನ್ಸೂಚನೆ ನೀಡದೆ ಜಿಬಿಎ ಅಧಿಕಾರಿಗಳು ಮನೆಗೆ ಜೆಸಿಬಿ ನುಗ್ಗಿಸಿದ್ದಾರೆಂದು ಜನ ಅಳಲು ತೋಡಿಕೊಂಡ್ರು. ಬೆಳಿಗ್ಗೆ 4 ಗಂಟೆಗೆ ಬಂದಿದ್ದಾರೆ. ಅವರು ಮನೆಗಿದೀವಿ ಇನ್ನ ನಾವು ಚಿಕ್ಕ ಮಕ್ಕಳು ಮನೆಗೆ ಎಲ್ಲ ಮನೆಗಿದೀವಿ ತಾನೆ. ನಾವು ಅವ್ರು ಕೇಳಬೇಕಿತ್ತು. ಅವರು ಇದನ್ನ ಸಪೋಸ್ ಹೇಳ್ಬಿಟ್ಟು ಹೊಡೆದು ಡೆಮೊಲೇಷನ್ ನೀವು ಬಂದಿರೋದೇ ಡೆಮೊಲೇಷನ್ ಮಾಡೋದಕ್ಕೆ 1 ಅವರ್ ವೆಯ್ಟ್ ಮಾಡಿದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲ. ಬೇಸಿಕ್ ನೀಡ್ಸ್ ಏನೂ ಇಲ್ಲ ಅಲ್ಲಿ. ಆಚೆ ಬಂದ್ಬಿಟ್ಟು ಸಡನ್ ಆಗಿ ಬಂದ್ಬಿಟ್ವಿ. ಇವಾಗ ಚಿಕ್ಕ ಮಕ್ಕಳು ಏನು ಊಟ ಮಾಡ್ತಾರೆ? ಸರ್ಕಾರದ ನಮ್ಗೆ ಕೊಟ್ಟಿದ್ದೆ ನೀವೇ ಕೊಡ್ತೀರಾ, ನೀವೇ ಕಿತ್ಕೊಂತೀರಾ, ಎಲ್ಲ ನಿಮ್ಮ ಇಷ್ಟ. ನಾ ಬಡವ್ರು ಅನ್ನೋದೇನು ಇಲ್ವಾ? ಈ ಜಾಗದಲ್ಲಿ ಬಯೋಗ್ಯಾಸ್ ಉತ್ಪಾದನಾ ಘಟಕ, ಸ್ಯಾನಿಟರಿ ವೇಸ್ಟ್ ಬರ್ನಿಂಗ್ ಹಾಗೂ ತೆಂಗಿನ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಜಿಲ್ಲಾಡಳಿತ ರೆಡಿ ಆಗಿದೆಯಂತೆ. ಆದರೆ ಜಾಗ ತೊರೆಯುವಂತೆ ಸೂಚಿಸಿದ್ರೂ ಖಾಲಿ ಮಾಡಿಲ್ಲ ಅನ್ನೋದು ಜಿಬಿಎ ಅಧಿಕಾರಿಗಳ ಉತ್ತರ. ಹೀಗಾಗಿ 500ಕ್ಕೂ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿ ಜಾಗ ತೆರವಿಗೆ ಮುಂದಾದ್ರು. ಆದರೆ ಈ ಚಳಿಯಲ್ಲಿ ನಾವೆಲ್ಲಿಗೆ ಹೋಗೋದು ಅಂತ ನಿವಾಸಿಗಳು ಗೋಳಾಡಿದ್ರು. ಇವಾಗ ಎಲ್ಲಿರ್ಬೇಕು ಹೇಳ್ರಿ? ಇವರೆಲ್ಲ ಎಲ್ಲಿರ್ಬೇಕು? ನಾವೆಲ್ಲಿರ್ಬೇಕು? 28 ವರ್ಷದಿಂದ ಹೇಳ್ಬೇಕಾಗಿತ್ತು ನೀವು ಇಲ್ಲಿ ಇರಬೇಡ್ರಿ ಅಂತ. ಇವಾಗ ಹೆಂಗೆ ಹೇಳಿದ್ರಿ? ಇವಾಗ ಯಾಕೆ ಕಿತ್ರಿ? ಎಲ್ಲ 200-300 ಮನೆಗಳು ಕೆಡವಿದ್ದೀರಲ್ಲ. ನಾವು 10 ರೂಪಾಯಿ ಬಡ್ಡಿ ತಂದು ಮನೆಗಳು ಕಟ್ಕೊಂಡಿದ್ದೀವಲ್ಲ. ನಮ್ಗೆ ನಷ್ಟ ಪರಿಹಾರ ಯಾರು ಕೊಡ್ತಾರೆ? ಅಕ್ರಮವಾಗಿ ಕಟ್ಟಡ ಕಟ್ಟಿಕೊಂಡಿರೋದು ನಿಜ. ಮುನ್ಸೂಚನೆ ಕೊಟ್ಟು ತೆರವು ಮಾಡಬೇಕಿತ್ತು. ಆದ್ರೀಗ ಇದ್ದೊಂದು ನೆಲೆಯು ಧ್ವಂಸವಾಗಿದ್ದು 200 ಕುಟುಂಬಗಳು ದಿಕ್ಕೆಟ್ಟಿವೆ. ವಿಕಾಸ್, TV9 ಬೆಂಗಳೂರು.